ಬಾಸೋ RCB ಅಂದ್ರೆ ನನಗೆ ಪ್ರಾಣ, ಪ್ರಾಣ ಅಂದ್ರೆ ಜೀವ. RCBಗೆ ಜೈ. ಹೆಂಗೆ ಕಾಯ್ತಾ ಇದ್ದೋ ಅಂದ್ರೆ 18 ವರ್ಷದಿಂದ ಎದೆಯಲ್ಲಿ ಬೆಂಕಿನ ಇಟ್ಕೊಂಡು ಕಾಯ್ತಾ ಇದ್ದೋ. ಕಪ್ಪ ಯಾವತ್ತು ಕೊಡ್ತಾರೆ ನಮ್ದೇ 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 ಅಂತ ಹೇಳ್ತಾನೆ ಇದ್ದೋ. ಈ ಸಲ ಕಪ್ ನಮ್ದೇ. RCBಗೆ ಎದ್ರಲ್ಲ ಮೊನ್ನೆ ಕ್ರಿಕೆಟ್ ಅಲ್ಲಿ, ಅದಕ್ಕೆ ಅಭಿಮಾನಿಗಳು ಪ್ರೀತಿಯಿಂದ ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯ ಸ್ಪೆಷಲ್ RCB ದಮ್ ಬಿರಿಯಾನಿ. ನಮ್ಮಳ್ಳಿ ಅಡುಗೆ ಇನ್ನೂ ಚಂದ. ಬಗುರು ನಮ್ಮಳ್ಳಿಗೆ ಇವತ್ತು 18 ವರ್ಷಗಳ RCB ಗೆಲುವಿನ ಸಂತೋಷಕ್ಕಾಗಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಆ ಬಿರಿಯಾನಿ ಮಸಾಲ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮಸಾಲ ಪದಾರ್ಥಗಳು ಇವೆಲ್ಲ ಹಾಕೊಂಡು ಗರಂ ಮಸಾಲ ಮಾಡ್ಕೊಬಿಟ್ರೆ ಯಾವ ಥರ ಬಿರಿಯಾನಿ ಮಾಡ್ಕೊಂಡ್ರು ಈ ಮಸಾಲ ಹಾಕೋಬೋದು. ನೋಡ್ಕೊಳ್ಳಿ ಚೆನ್ನಾಗಿ ಏನೇನು ಹಾಕಬೇಕು ಅಂತ. ಸೂಪರಾಗಿರ್ತದೆ. ಯಾವ ಬಿರಿಯಾನಿಗೆ ಬೇಕಾದ್ರೂ ಹಾಕೋಬೋದು. ಇದ್ರ ಟೇಸ್ಟ್ ಮುಂದೆ ಯಾವ ಟೇಸ್ಟು ಇಲ್ಲ. ಗಮ್ಮಂತ ಅದೇ ಹಿಂಗೆ ಹುರ್ಕೊಳ್ಳಿ. ಬಾಸು ಚೆನ್ನಾಗಿ ಪುಡಿ ಮಾಡ್ಕೊಬಂದ್ಬೇಕು. ಬಿರಿಯಾನಿ ಹೆಂಗಾಗಬೇಕು ಅಂದರೆ ತಿಂದವ್ರು RCB ಅಭಿಮಾನಿಗಳು ಎಲ್ಲ ಖುಷಿ ಪಟ್ಬಿಡ್ಬೇಕು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ನನ್ಗೊಂದು RCB ಜೆರ್ಸಿ ಕೊಡಿಸ್ತೀವಲ್ಲ ಬಾಸು, ಇದು ಯಾವುದೋ ಟೋಪಿ ಕೊಡಿಸ್ಬಿಟ್ಟಿದ್ದೀರಲ್ಲ ಬಾಸು. ಇಲ್ಲಿರೋದೇನು ಬಾಸು, RCB ನಿನ್ನ ಸೈಜ್ಗೆ ಸಿಗಲ್ಲ ಇಲ್ಲಿ. ನಾವೇನ್ ಮಾಡೋಣ, ಜನಗಳು ಖುಷಿ ಪಟ್ರೆ ಅದಕ್ಕಿಂತ ಏನ್ ಬೇಕು ನಿನ್ಗೆ? ರುಬ್ಕೊ ಬರೋಕು ಈ ಇದ್ರಲ್ಲಿ ಟೋಪಿ ಹಾಕೊಂಡು ರುಬ್ಕೊ ಬತ್ತೀನಿ ಈಗ ನೋಡಿ. ಸರಿ ಹೋಗಿ ಬಾಸು. ಬಸೋ 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 ಬಸೋ. ಓಹೋ ಏನ್ ಬಾಸು ಇವತ್ತು ಇಷ್ಟು ಬೇಗ ಫಾಸ್ಟ್, ಅದು ಇಷ್ಟು ಫಾಸ್ಟ್ ಆಗಿ ರುಬ್ಕೊ ಬರ್ತಾ ಇದ್ದೀ? ಬಾಸೋ ಇವತ್ತು RCB ಬಿರಿಯಾನಿ ಬಾಸು. ಎಲ್ಲ ಕಡೆ ನಾನೇ ಇರಬೇಕು. ಈರುಳ್ಳಿನೂ ನಾನೇ ಕಟ್ ಮಾಡಬೇಕು, ಟೊಮೆಟೊನು ನಾನೇ ಕಟ್ ಮಾಡಬೇಕು, ಎಲ್ಲ ಕಡೆ ನಾನೇ ಬಾಸು. ಓಹೋ ಹಂಗಂದ್ರೆ ಅಷ್ಟೊಂದು ಇಷ್ಟ ಅನ್ನು RCB ಅಂದ್ರೆ? ಬಾಸೋ RCB ಅಂದ್ರೆ ನನಗೆ ಪ್ರಾಣ, ಪ್ರಾಣ ಅಂದ್ರೆ ಜೀವ. RCBಗೆ ಜೈ. ಈ ಸಲ ಕಪ್ ನಮ್ದೇ. ಗಮ್ಮಂತ ಅದೇ ಬಸೋ ಹೆಂಗ್ ರುಬ್ಬಿದ್ದೀನಿ ಬಾಸೋ? ಸೂಪರ್ ಬಾಸು. ನಿಮ್ ಕಲ್ಲು ರಾಗಿ ಮಿಲ್ಲು. ನಾನು ಹೊಟ್ಟೆನೋ ಕಲ್ಲು, ನನ್ನ ರುಬ್ಬ ಮಿಸಿನೋ ಕಲ್ಲು. ಅಯ್ಯ ನೀನು ಮತ್ ಮಂಗ್ಲಾಗ್ತೀಯತ್ತ ಏನಾದೆ ನೀನು? 18 ವರ್ಷದಿಂದ ಕಾಯ್ತಾ ಇದ್ದೋ. ಹೆಂಗೆ ಕಾಯ್ತಾ ಇದ್ದೋ ಅಂದ್ರೆ 18 ವರ್ಷದಿಂದ ಎದೆಯಲ್ಲಿ ಬೆಂಕಿನ ಇಟ್ಕೊಂಡು ಕಾಯ್ತಾ ಇದ್ದೋ. ಕಪ್ಪ ಯಾವತ್ತು ಕೊಡ್ತಾರೆ ನಮ್ದೇ 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 ಅಂತ ಹೇಳ್ತಾನೆ ಇದ್ದೋ. ಇದು ಕರೆಕ್ಟ್ ಸರ್. ಈ ಸಲ ಕಪ್ ನಮ್ದು. ಜೈ RCB. ಅಡುಗೆ ಎಣ್ಣೆ, ಅನಾನಸ್ ಹೂವು, ಮರಾಠಿ ಮೊಗ್ಗು, ಸೊಂಪಕಾಳು, ಪಲಾವ್ ಎಲೆ, ಈರುಳ್ಳಿ, ರುಬ್ಕೊ ಬಂದಿರೋ ಶುಂಠಿ ಬೆಳ್ಳುಳ್ಳಿ, ರುಬ್ಕೊ ಬಂದಿರೋ ಪುದೀನ ಕೊತ್ತಂಬರಿ, ಮೆಂತ್ಯ ಸೊಪ್ಪು, ರುಬ್ಕೊಂಬಂದಿರೋ ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ತಾಜಾ ಕೋಳಿ ಬಾಡು, ಅರಿಶಿಣ ಪುಡಿ, ಕಲ್ಲುಪ್ಪು, ಮೊಸರು, ಬಿರಿಯಾನಿಗೆ ಅಂತ ಕುಟ್ಟಿ ಪುಡಿ ಮಾಡ್ಕೊಂಡು ಬಂದಿರೋ ಸ್ಪೆಷಲ್ ಗರಂ ಮಸಾಲ, ನಿಂಬೆಹಣ್ಣು ರಸ,
ಚಿಕನ್ ಅರ್ಧ ಬೆಂದಿರಬೇಕು, ಅವಾಗ ಹಾಕಬೇಕು ನೀರು. ನೋಡ್ತಾ ಇರ್ಬೋದು ಚಿಕನ್ ಅರ್ಧ ಭಾಗ ಬೆಂದೈತೆ. ಈ ಥರ ಬೆಂದಿರಬೇಕು. ಅರ್ಧ ಬೆಂದಿದಾಗ ನೀರು ಹಾಕೊಳ್ಳಿ, ಸಖತ್ತಾಗಿ ಬರುತ್ತೆ. ಚೆನ್ನಾಗಿ ಕುದಿಲಿ ನೀರು. ತೊಳ್ಕೊಂಡಿರೋ ಅಕ್ಕಿ, ಹಸುವಿನ ತುಪ್ಪ, ಕೊತ್ತಂಬರಿ ಸೊಪ್ಪು, ಪುಡಿ ಮಾಡ್ಕೊಂಡಿರೋ ಗರಂ ಮಸಾಲ ಪೌಡ್ರು ಕೊನೆಯದಾಗ ಒಂದ್ಸತ ದಮ್ ಹೊಡಿಬೇಕಾರೆ ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಬರ್ತದೆ. ಹಸುವಿನ ತುಪ್ಪ, RCB ಯಾರು ಇಷ್ಟ? ಹಾಂ RCB ಗೆದ್ರಲ್ಲ ಮೊನ್ನೆ ಕ್ರಿಕೆಟಲ್ಲಿ, ಅದಕ್ಕೆ ಬಿರಿಯಾನಿ ಬಿರಿಯಾನಿ ಕಾಣಿಸಿದ್ಯಾ? ಜಲ್ದಿ RCB ಗೆದ್ದಿರೋದಕ್ಕೆ ಮಾಡಿ ಖಾಲಿ. ಮತ್ತೆ ಊಟ ಹಾಕ್ಸ್ರಿ. ನೀರು ಹಾಕದೆ ಹೋಗಿರಾಗೋದು, ಬಿರಿಯಾನಿ ತಗೊಬರೋಣ. ಬಿರಿಯಾನಿ ಕೊಟ್ಟ RCBಗೆ ಜೈ. 18 ವರ್ಷಗಳ ಕಷ್ಟ. 18 ವರ್ಷದಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಅರಗಿಸಿಕೊಳ್ಳುವುದು. ಚೆನ್ನಾಗಿ ಹೇಳಿದ್ರಿ. 18 ವರ್ಷ ಆದಮೇಲೆ RCB ಕಪ್ ಗೆದ್ದಿದ್ದಕ್ಕೆ ಇವತ್ತು ನಾವು ಕನ್ನಡ ಪ್ರಕಾಶನಲ್ಲಿ ವಿನ್ನಿಂಗು ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀವಿ ಬಿರಿಯಾನಿ ಮಾಡುವುದರ ಮೂಲಕ. ಎಲ್ಲಾರು ಅಷ್ಟು ಕ್ಲೀನಾಗಿ ಬಿರಿಯಾನಿ ತಿಂತ ಖುಷಿಯಾಗವ್ರೆ, ನೀನ್ ಯಾಕೋ ಹಿಂಗ್ ಕೂತಿದ್ಯಾ? ಒಳ್ಳೆ ಏನಯ್ಯ ನಿನ್ನ ಗೋಳು? ಏ ಬಾಸು, ಎಲ್ಲ ಸಿಕ್ತು. RCB ಗೆದ್ದದ್ದು ಖುಷಿ ಆಯ್ತು, ಬಿರಿಯಾನಿ ಮಾಡ್ತಾ ಇರೋದು ಖುಷಿ ಆಯ್ತು. ಈ ಹೊಟ್ಟೆಯಿಂದಾಗಿ RCB ಬಟ್ಟೆ ಸಿಗ್ಲಿಲ್ಲ ಬಾಸು. ಏ ಹೊಟ್ಟೆಯಿಂದ ಬಟ್ಟೆ ಸಿಗ್ಲಿಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ನೀನ್ ಹೊಟ್ಟೆ ಕಣೋ ಜನ ಫ್ಯಾನ್ಸ್ ಇರೋದು ನಿನ್ಗೋಸ್ಕರ. ಅದು ಖುಷಿನೇ ಬಾಸು, ಆದ್ರೂ 18 ವರ್ಷದ ಕನ್ಸು ಬಟ್ಟೆ ಹಾಕಬೇಕಿತ್ತು ಬಾಸು, ಅದೊಂದೇ ಬೇಜಾರು ಇವತ್ತು. ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು, ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಲೆ ಕೆಡ್ಸ್ಕೊಬೇಡ, ಇವತ್ತು ಖುಷಿಯಿಂದ ಬಿರಿಯಾನಿ ತಿನ್ನೋ. ನಿನ್ಗೆ ಹುಡುಕಿ ಒಂದು ಬಟ್ಟೆನ ನಿನ್ನ ಸೈಜ್ಗೆ ಹೊಲ್ಸ್ಬಿಟ್ಟಾದ್ರು ತಗೊಂಡ್ ಕೊಡ್ತೀನಿ RCB ಜರ್ಸಿನ, ಯೋಚನೆ ಮಾಡ್ಬೇಡ. ಹಾಕ್ಬಿಡೋ ಬಾಸು, ಇಷ್ಟು ಹೇಳಿದ್ಮೇಲೆ ಜಡ್ಬಿಡ್ತೀನಿ ಈಗ. ಪೀಸು ಸಕ್ಕತ್ತಾಗದೆ, ರೈಸು ಸಕ್ಕತ್ತಾಗದೆ. ಈಗ ರೈಸ್ನ ಅದ್ಭುತ ಅದ್ಭುತ. ಅದು 18 ವರ್ಷದ ಕನಸು ಇದು, ಚಿಕ್ಕ ಹುಡುಗನಿಂದ. ಅದು ನಾನಂತೂ ಕ್ರಿಕೆಟ್ ಸಖತ್ ಪ್ರೇಮಿ. ಯಾರೋ ಪ್ರೇಮಿನೋ ಇಲ್ವೋ ಇಲ್ಲಿರೋರು ಯಾರೋ ಗೊತ್ತಿಲ್ಲ, ನಾನಂತೂ ಸಖತ್ ಅಭಿಮಾನಿ. ಅಷ್ಟು ಹುಚ್ಚು ಅಭಿಮಾನ ಇಲ್ಲ, ಅಭಿಮಾನ ಮನಸ್ಸಲ್ಲದೆ. ಈ ಸಾರಿ 18 ವರ್ಷದಿಂದ ನೋಡೋದಕ್ಕೂ ಸಾರ್ಥಕ ಆಯಿತು, ತುಂಬ ಖುಷಿ ಆಯಿತು. ನಮ್ಮ ಕನ್ನಡ ಪಾಕಶಾಲೆಯಿಂದ ಬಿರಿಯಾನಿ ಮಾಡಿದ್ದಾರೆ. ಮುಗಾಂಬೋಗಿ ಮಜಾ ಬಂತು, ಸೂಪರು. ಬಿರಿಯಾನಿ ಮಾತ್ರ ಸ್ಪೆಷಲ್ಲು. ನಾನು ಎಷ್ಟು ದಿನ ತುಂಬ ಮಾಡವ್ರೆ, ಆದರೆ ಇವತ್ತು ಮಾತ್ರ RCB ಗೆಲುವು ಕೂಡ ಮಿಕ್ಸ್ ಆಗಿಬಿಟ್ಟು ಟೇಸ್ಟ್ ಮಾತ್ರ ಇನ್ನೂ ಅಲ್ಟಿಮೇಟಾಗಿ ಬಂದೈತೆ.
ಗೆದ್ದು ಒಂದು ವಾರ ಆಗೈತೆ. ಅದು ಹ್ಯಾಂಗ್ ಓವರ್ ಇನ್ನೂ ಹೋಗಲಿಲ್ಲ. RCB ಅನ್ನೋದು ಒಂದು ಬ್ರ್ಯಾಂಡು. ಇದು ಹಣ ಕೊಟ್ಟು ಕಟ್ಟಿರುವ ಸಾಮ್ರಾಜ್ಯ ಅಲ್ಲ, ಅಭಿಮಾನಿಗಳು ಪ್ರೀತಿಯಿಂದ ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯ. ಆ ಸಾಮ್ರಾಜ್ಯ ಹೆಂಗಿತ್ತು ಏನು ಅಂತ ನೀವು ಅವತ್ತು ಮೊನ್ನೆ ರೋಡ್ ಶೋನಲ್ಲಿ ನೋಡಿದ್ರಿ. ಆ ಅಭಿಮಾನದ ಸಾಮ್ರಾಜ್ಯಕ್ಕೆ RCBನೇ ಸಾಮ್ರಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೇಡಿಯಂ ಹತ್ರ ಒಂದು ಅಹಿತಕರ ಘಟನೆ ನಡೆದ್ಬಿಟ್ಟೈತೆ. ಅಭಿಮಾನಿಗಳು ಸಾವನ್ನಪ್ಪಿರೋದು ಅದಂತೂ ದುಃಖಕರ ವಿಷಯ. ಎಷ್ಟು ಜನ ಸತ್ತವರೋ ಆ ಒಂದು ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಕನ್ನಡ ಪಾಕಶಾಲೆ ತಂಡದಿಂದ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ. ಆ ಘಟನೆ ಆಗಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಮತ್ತೆ ಆ ರೀತಿಯ ಘಟನೆಗಳು ನಡೀಬಾರ್ದು ಇನ್ನು ಮುಂದಕ್ಕೆ ಅಂತ ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸಬೇಕು ಅಂತ ಹೇಳ್ತಾ, ನೆಕ್ಸ್ಟ್ ಸಲಿನೂ ಕಪ್ ನಮ್ಮದೇ. ಈ ಸಲ ನಮ್ದಾಗೈತೆ, ನೆಕ್ಸ್ಟ್ ಸಲಿನೂ ಕಪ್ ನಮ್ಮದೇ. ಜೈ RCB. ನಾವು ಅಲ್ಲಿ ಹೋಗಿದ್ದೋ, ಅದೃಷ್ಟವಶಾತ್ತು ನಮಗೇನು ಆಗಿಲ್ಲ. ದೇವರ ಆಶೀರ್ವಾದದಿಂದ, ನಮ್ಮ ಸ್ನೇಹಿತರ ಆಶೀರ್ವಾದದಿಂದ ಸ್ವಲ್ಪ ಅಭಿಮಾನಿಗಳು ಈ ಮರ ಹತ್ತೋದು, ಬಿಲ್ಡಿಂಗ್ ತುದಿಗೆ ಬರೋದು, ಲೈಟ್ ಕಂಬ ಹತ್ತೋದು ಆ ಥರ ಎಲ್ಲ ಮಾಡಬಾರ್ದು. ಯಾಕಂದರೆ ನಿಮ್ಮನ್ನೇ ನಂಬ್ಕೊಂಡು ನಿಮ್ಮ ಕುಟುಂಬದವ್ರು ಇರ್ತಾರೆ, ನಿಮ್ಮ ಅಕ್ಕ ತಂಗಿರೆಲ್ಲ ಇರ್ತಾರೆ. ಪಾಪ ನಿಮಗೆ ಹೆಚ್ಚು ಕಮ್ಮಿ ಅವ್ರಿಗೆ ಜೀವನಕ್ಕೆ ತೊಂದರೆ ಆಯ್ತದೆ. ಪಾಪ ಅವ್ರು ಯಾರೇ ಆಗಲಿ ಎಲ್ಲೇ ಇರಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ಕನ್ನಡ ಪಾಕಶಾಲೆ ತಂಡದಿಂದ ವಿನಂತಿ ಮಾಡ್ಕೋತೀವಿ. ಜೈ RCB. ಇವತ್ತು RCB ಗೆಲುವಿನ ಖುಷಿಗೆ ಬಿರಿಯಾನಿ ಮಾಡಿದ್ದೀವಿ, ದಮ್ ಬಿರಿಯಾನಿ. ಅದರಲ್ಲೂ ಇವತ್ತು RCB ಅಭಿಮಾನಿಗಳಿಗೆ ಹಂಚಬೇಕು ಮತ್ತು ಬಡವ್ರಿಗೆ ಹಂಚಬೇಕು ಅಂತ ಮಾಡಿದ್ದೀವಿ. ಪೀಸ್ ಜೊತೆ ಹಂಗೆ ಬಿರಿಯಾನಿ ಹಾಕ್ಕೊಂಡು ತಿಂತಾಯಿರಬೇಕು. ಸೂಪರ್, ಸಖತ್ತೈತೆ. ಹಾಂ, ಗರಂ ಮಸಾಲೆ ಪುಡಿನೇ ಈ ಬಿರಿಯಾನಿಗೆ ಹೈಲೈಟು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಮ್ ಬಿರಿಯಾನಿ ಸೂಪರ್, ಜಾಲಿ ಜಾಲಿ, ಎಲ್ಲರೂ ಎಲೆ ಎಲ್ಲ ಖಾಲಿ ಖಾಲಿ. ರೈಸ್ ಜೊತೆಗೆ ಪೀಸು ಜೊತೆ ಗೂಡಿದ್ರೆ ಬಂದ ಸೂಪರ್. ಅದು ತಿಂತಾಯಿದ್ರೆ ಸೂಪರ್ ಆಗೋಯ್ತಾ. ನೀವು ಮಾಡಿ ತಿನ್ನಿ. ನಮ್ಮ ಕನ್ನಡ ಪಾಕಶಾಲೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. 18 ವರ್ಷದಿಂದ ಇತ್ತು ಒಂದು ಲೆಕ್ಕ. RCB ಮ್ಯಾಚ್ ಗೆಲ್ಬೋದು, ಕಪ್ ಗೆಲ್ಲಕ್ಕಾಗಲ್ಲ. ಆ ನಂಬಿಕೆ ಕಳ್ಕೊಂಡಿಲ್ಲ, ಕಳ್ಕೊಳ್ಳೋದು ಇಲ್ಲ. ಬ್ಯಾಟು ಬಾಲ್ ಇದೆ ಅಂತ ಫೀಲ್ಡ್ ಇಳಿದವರಲ್ಲ ನಾವು. ಹೊಡಿತೀವಿ ಅಂತ ಕಾನ್ಫಿಡೆನ್ಸ್ ಇರೋದಕ್ಕೆ ಫೀಲ್ಡಲ್ಲಿ ಇರೋದು. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.